ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಪ್ರಣಯಂ ಅನ್ನೋ ಒಂದು ಅದ್ಭುತ ಕಂಟೆಂಟನ್ನು ಇಟ್ಕೊಂಡು ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಪ್ರೊಡ್ಯೂಸರ್ ಪರಮೇಶ್ವರ್ ಅವರು ಫೀಲ್ಡ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇಂಡಸ್ಟ್ರಿಗೆ ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಪಲ್ಲಕ್ಕಿ ಅಂತ ಬಂದಾಗ ಯಾವತ್ತೂ ಕೂಡ ಆ ಸಿನಿಮಾದ ಹಾಡುಗಳಾಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಎವರ್ಗ್ರೀನ್ ಮತ್ತೆ ಮತ್ತೆ ಕೇಳೋಣ ಅಂತಲೇ ಅನಿಸುತ್ತೆ. ಪಾರಿಜಾತ, ಕರಿಯಟು, ಹೀಗೆ ಹಲವಾರು ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಟ್ಟಂತಹ ಪರಮೇಶ್ವರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಮೇಡಮ್. ಸರ್, ಈಗ ಮತ್ತೆ ಪ್ರಣಯಂ ಅನ್ನೋ ಒಂದು ಕತೆ ಇಟ್ಕೊಂಡು ಬಂದಿದ್ದೀರಾ. ಪಾಪ ಅಕ್ಷರ್ ನಿಮ್ಗೆ ವರ್ಕೌಟ್ ಆಗುತ್ತಾ ಅಂತ ಹೇಗೆ ಅಂತ ಹೇಳಿ? ಮೇಡಮ್, ಅದೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಈ ಫಿಲಿಮ್ಗೆ ಬೇರೆ ಹೆಸರಿಟ್ಟಿದ್ವಿ. ಸೊ ಅದು ವರ್ಕೇ ಆಗಲಿಲ್ಲ. ಕೊನೆಗೆ ಪ್ರಣಯಂ ಅಂತ ಬಂತು. ಪ್ರಣಯಂ ಅಂದರೆ ಎಲ್ಲರೂ ಸಾಂಸ್ಕ್ರಿಟ್ ವರ್ಡು ಅಥವಾ ತೆಲುಗು ವರ್ಡು, ತಮಿಳು ವರ್ಡು, ಮಲಯಾಳಂ ವರ್ಡ್ ಅಂತಾರೆ. ಬಟ್ ಆ್ಯಕ್ಚುಲಿ ಅದು ಸಾಂಸ್ಕ್ರಿಟ್ ವರ್ಡು, ಯಾರದೇ ಅದು ಇದಲ್ಲ. ಬಟ್ ಕನ್ನಡಕ್ಕೆ ನನಗೆ ಅದು ಏನೋ ಗೊತ್ತಿಲ್ಲ, ಅದು ಸೂಟ್ ಆಯಿತು. ಸ್ಕ್ರಿಪ್ಟಿಗೆ ಪರ್ಫೆಕ್ಟ್ ಆ್ಯಪ್ಟ್ ಆಗಿದೆ. ಸೊ ಅದು ಬಂದು ಕುತ್ಕೊಂಡ್ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲೋದ್ರು ಪ್ರಣಯಂ 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 ಪ್ರಣಯಂ. ಬಟ್ ಪಲ್ಲಕ್ಕಿ, ಪಾರಿಜಾತ, ಪ್ರಣಯಂ ಹೀಗೆಲ್ಲ ಪಾಪ ಅಕ್ಷರ ನಿಮ್ಗೆ ವರ್ಕೌಟ್ ಆಗೋ ಥರ ಇಲ್ಲ. ನಾನು ಆ್ಯಕ್ಚುಲಿ ಜೀವ ಅಂತಲೂ ಮಾಡಿದ್ದೀನಿ, ಕರಿಯಟು ಮಾಡಿದ್ದೀನಿ, ಗಣಪ ಮಾಡಿದ್ದೀನಿ. ಬಟ್ ಈ ಕತೆಗೆ ಇದು ಆ್ಯಪ್ಟ್ ಆಗಿತ್ತು. ಇದು ಯಾಕೆಂದರೆ ಇದು ಒಂಥರ ರೊಮ್ಯಾನ್ಸ್ ಆಗಿ ಫುಲ್ಲು ಇಡೀ ಸಿನಿಮಾ ಇಬ್ಬರು ಹೊಸ್ದಾಗಿ ಮದುವೆ ಆಗೋಕ್ಕೆ ಒಂದು 10 days ಟೈಮ್ ಇರುತ್ತೆ, ಎಂಗೇಜ್ಮೆಂಟ್ ಆಗಿರುತ್ತೆ. ಆ ಫೀಲಿಂಗ್ಸ್ ಇರುತ್ತೆ ಗೊತ್ತಾ, ಆ ಫೀಲಿಂಗ್ಸ್ನ ಡೀಟೇಲಾಗಿ ತೋರಿಸಿದ್ದೀವಿ. ಸೊ ಅದಕ್ಕೋಸ್ಕರ ಅದು ಏನಂದರೆ ರೊಮ್ಯಾನ್ಸ್ ಅಲ್ವಾ, ಆ ಪ್ರಣಯಂ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ ಪ್ರಣಯಂ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಟ್ರೈಲರ್ ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸರ್. ತುಂಬ ಹತ್ರ ಅಂತಲೂ ಅನಿಸ್ತು. ಎಲ್ಲರ ಜೀವನದಲ್ಲಿರುವಂಥ ಕೆಲವು ವಿಚಾರಗಳನ್ನ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಿ ಅಂತ ಅನಿಸುತ್ತೆ. ಜನ ಕೂಡ ಅದ್ಭುತವಾಗಿ ಸ್ವೀಕಾರ ಮಾಡಿದ್ದಾರೆ. ಏನು ಹೇಳ್ತಾರೆ ಮೇಡಮ್? ಇದು ಹೌದು, ಟ್ರೈಲರು ಏನಂದರೆ ನಾನು ಆ ಕಂಟೆಂಟು ಪ್ಲ್ಯಾನ್ ಮಾಡಿದಾಗ್ಲೇ ನಾನು ಇದಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಆಮೇಲೆ ಚಿಕ್ಕಮಂಗ್ಳೂರು, ಮಡಿಕೇರಿ, ನಮ್ಮ ಮಲೆನಾಡು ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ನಾನು ಬರೀ ಒಂದು 3 ಊರಲ್ಲಿ ಶೂಟ್ ಮಾಡಿದ್ದೀವಿ. ಎಲ್ಲರೂ ಕೇಳ್ತಾರೆ ಎಲ್ಲಿ ಶೂಟ್ ಮಾಡಿದ್ರಿ, ಎಲ್ಲಿದೆ ಈ ಲೊಕೇಶನ್ ಅಂತ. ಬಟ್ಟು ಆ ಥರ ಅಲ್ಲಿ ನಡೆಯೋವಂಥ ಒಂದು ಕತೆ ಇದು. ಹಾಗಾಗಿ ಅದನ್ನು ಅಲ್ಲಿಟ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಓಕೆ ಸರ್, ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ನೀವು ನೈನಾ ಅವ್ರನ್ನ ಹೀರೋಯಿನ್ನು ಮಾಡಿದ್ರಿ. ಅದಕ್ಕಿಂತ ಮುನ್ನ ನೀವು ರಚಿತಾರಾಮ್ ಆಗಿರ್ಬೋದು, ಆಶಿಕಾ ರಂಗನಾಥ್ ಆಗಿರ್ಬೋದು, ಹೀಗೆ ಸೋನಲ್ಲು, ಈಗ ಅವ್ರಿಗೆಲ್ಲರೂ ಕೂಡ ಅಡ್ವಾನ್ಸ್ ಕೊಟ್ಟೆ, ಅವ್ರದ್ದೇನು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರಿ. ಯಾಕೆ, ಏನಾಯಿತು ಅಂತ ಹೇಳಿ? ಇಲ್ಲ, ಸಾರಿ, ನಾನು ಆ್ಯಕ್ಚುಲಿ ಅವ್ರಿಗೆಲ್ರಿಗೂ ಅಡ್ವಾನ್ಸ್ ಕೊಡಲಿಲ್ಲ. ಸೋನಲ್ ಅಂತ ಒಬ್ಬರು ಹೀರೋಯಿನ್ ಇದ್ದಾರೆ ಕನ್ನಡದಲ್ಲಿ, ಅವ್ರಿಗೆ ಅಡ್ವಾನ್ಸ್ ಮಾಡಿದ್ದೆ. ಅದಾದಮೇಲೆ ಇನ್ನೊಬ್ರು ತೆಲುಗು ಒಬ್ರಿಗೆ ಅಡ್ವಾನ್ಸ್ ಮಾಡಿದ್ದೆ. ಫಸ್ಟು ರಚಿತಾರಾಮ್ ಇಟ್ಕೊಂಡೇ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಮೇಡಮ್ಗೆ ಕತೆ ಹೇಳಿದ್ವಿ. ಬಟ್ ಆಮೇಲೆ ಯಾರು ಹೀರೋ ಅಂತ ಮಾತುಕತೆ ಡಿಸ್ಕಷನ್ ಆಯಿತು. ಇದರಲ್ಲೊಂದು ಲಿಪ್ ಲಾಕ್ ಬರುತ್ತೆ. ಸೊ ಲಿಪ್ ಲಾಕ್ ಅವ್ರು ಒಪ್ಪಲಿಲ್ಲ. ಸೊ ಕ್ಯಾನ್ಸಲ್ ಆಯಿತು. ಮತ್ತು ಆಶಿಕಾ ರಂಗನಾಥ್ ಟ್ರೈ ಮಾಡಿದ್ವಿ, ಅವರು ನಮಗೆ ಕನೆಕ್ಟೇ ಆಗಲಿಲ್ಲ. ನಾನು 3-4 ಸರಿ ಫೋನ್ ಮಾಡಿದೆ, ಆಮೇಲೆ ಮೆಸೇಜ್ ಮಾಡಿದ್ವಿ, ಏನೂ ಕನೆಕ್ಟೇ ಆಗಲಿಲ್ಲ. ಆಮೇಲೆ ಅವರು ಬಿಟ್ವಿ. ಸೋನಲ್ಲು ಟ್ರೈ ಮಾಡಿದ್ವಿ. ಸೋನಲ್ಲಿ ಅಷ್ಟೊತ್ತಿಗೆಲ್ಲ ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಮಾಡ್ತಿದ್ರು, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪ್ರಾಜೆಕ್ಟ್ ಏನಂದರೆ ನಾವೇನೋ ಅನ್ಕೊತಾ ಇದ್ರು, ಅದಕ್ಕೆ ಏನು ಬೇಕೋ ಅದು ಅದಾಗೆ ತಗೊಳ್ಳುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಅಡ್ವಾನ್ಸ್ ಮಾಡಿದ್ವಿ, ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿದೆ, ಲೊಕೇಶನ್ಗೆ ಹೋದ್ರೂ ಹೀರೋಯಿನ್ ಬಂದು ಲಾಸ್ಟಲ್ಲಿ ಇವರು ಸೆಲೆಕ್ಟ್ ಆಗಿತ್ತು. ಯಾಕೆ ಸೋನಲ್ ಯಾಕೆ ಒಪ್ಕೊಳ್ಳಿಲ್ವ ಅಥವಾ ಏನಾಯಿತು ಅಂತ ಸರ್? ಇಲ್ಲ, ಅದೇ ನಾನು ಹೇಳ್ತಿದ್ದೀನಲ್ಲ, ಇದು ನಾನು ಅವರು ಪಾಪ ಏನು ನನಗೆ ಇದು ಮಾಡಿಲ್ಲ, ಡೇಟ್ ಇಲ್ಲ ಅಂತ ಹೇಳಿಲ್ಲ. ಬಟ್ ನಮಗೆಲ್ಲೋ ಒಂದು ಕಡೆ ನಾವು ಆಡಿಷನ್ ಮಾಡಿದ್ವಲ್ಲ, ನಮಗೇನೋ ಒಂದು ಕೊರತೆ ಕಾಣಿಸ್ತಾ ಇತ್ತು. ಬಟ್ ಆ ಬೋಲ್ಡಾಗಿ ಆಮೇಲೆ ಅದು ಕ್ಯಾರಿ ಮಾಡಬೇಕು ಇಡೀ ಸ್ಕ್ರಿಪ್ಟ್ನ. ಸೊ ಗೊತ್ತಿಲ್ಲ ನನಗೆ, ಅವರೆಲ್ಲ ಕ್ಯಾರಿ ಮಾಡ್ತಾರೆ ಅಂದ್ಬಿಟ್ಟೆ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಗಲಿಲ್ಲ. ಅದು ಏನಕ್ಕೆ ಆಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ. ಅವ್ರು ಪ್ರಶ್ನೆ ಮಾಡಿಲ್ವಾ ಯಾಕೆ ಏನಾಯಿತು ಅಂತ, ಅಥವಾ ನೀವು ಪ್ರಶ್ನೆ ಮಾಡಿಲ್ವಾ ಹೆಂಗೆ ಯಾರ ಕಡೆಯಿಂದ ಇದು ಮಿಸ್ಟೇಕ್ ಆಗಿದೆ? ಅಲ್ಲ, ಅದೇನೆ, ಅದು ನಾನು ಅವ್ರನ್ನ ಕ್ವಶನ್ ಮಾಡಿಲ್ಲ. ಇವ್ರು ಬಂದಮೇಲೆ ಇಡೀ ಸಿನಿಮಾನೇ ಸ್ಟಾರ್ಟ್ ಆಗೋಯ್ತು. ಲಾಕ್ಡೌನ್ ಆಯಿತು, ಕೋವಿಡ್ ಬಂತು, ಏನೇನೋ ಗೊಂದಲಗಳು ಸ್ಟಾರ್ಟ್ ಆಯಿತು. ಸೊ ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಲ್ಲ, ಇವ್ರು ಕರೆಕ್ಟಾಗಿ ಇಬ್ರು ಆ ಮ್ಯಾಚೇ ಸಖತ್ತಾಗಿ ಆಗ್ತಾಯಿತ್ತು. ಸೊ ಅಲ್ಲಿಗೆ ಬಿಟ್ಬಿಟ್ವಿ ಹುಡ್ಕೋ ಕತೆನ. ಇವ್ರನ್ನ ಕಾಸ್ಟ್ ಮಾಡೋಣ. ಯಾಕೆಂದರೆ ರಾಮ್ ಗೋಪಾಲ್ ವರ್ಮಾ ಫಿಲಿಮಲ್ಲಿ 4-5 ಬ್ಯಾಕ್ ಟು ಬ್ಯಾಕ್ ಫಿಲಿಮ್ ಮಾಡಿದ್ದಾರೆ. ಸೊ ಅವರು ಟ್ಯಾಲೆಂಟ್ ಇಲ್ಲ ಅಂದರೆ ಎಂಟರ್ಟೈನ್ ಮಾಡಲ್ಲ. ಸೊ ನನಗೆ ಅದು ಬೇಕಿತ್ತು. ಸೊ ಇದು ಸ್ಕ್ರಿಪ್ಟು, ಹೀರೋಯಿನ್ನು ಹೆಂಗಿರಬೇಕು ಅಂದರೆ ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಬೇಕು. ಸೊ ಅದಿತ್ತು ಅದು. ಸೊ ಅವರು ಸಿ ಈಸ್ ವೆರಿ ಟ್ಯಾಲೆಂಟೆಡ್. ಸಿನಿಮಾನೇ ಉಸಿರು ಅಂತ ಅಂದ್ಕೊಂಡಿದ್ದೀರಾ ಸರ್? ಇಂಡಸ್ಟ್ರಿಗಳು ಸಿನಿಮಾಗಳು ಇನ್ನೂ ಕೊಡಬೇಕು ಅಂತ ಆಸೆ ಇದೆ. ಸೊ ನಿಮ್ಮ ಜರ್ನಿಯೇ ತುಂಬ ರೋಚಕ. ಏನು ಹೇಳ್ತೀರಾ ಸಿನಿಮಾ ಪ್ರಿಯರಿಗೆ ನಿಮ್ಗೆ ಫೈನಲಿ? ಇಲ್ಲ, ನಾನು ಆ್ಯಕ್ಚುಲಿ ಫಿಲಿಮ್ ಇಂಡಸ್ಟ್ರಿಗೆ ಬಂದಾಗ ಡಿಗ್ರಿ ಮುಗಿಸ್ಕೊಂಡ ತಕ್ಷಣವೇ ಪ್ರೊಡ್ಯೂಸ್ ಮಾಡಿಬಿಟ್ಟೆ ನಾನು. ನನಗೆ ಅದೇನೋ ಹುಚ್ಚು ಒಂಥರ. ನಮಗೆ ಯಾರು ನಮ್ಮ ಫ್ಯಾಮಿಲಿಲಾಗಲಿ ಇನ್ನೊಂದಾಗಲಿ ಯಾರೂ ಇರಲಿಲ್ಲ. ಏನೋ ಗಾಡ್ ಗಿಫ್ಟು, ನಮಗೆ ದಾರಿ ತೋರಿಸಿದ್ರು, ಆ ರೂಟಲ್ಲಿ ಬಂದ್ವಿ. ಬಟ್ ಸಿನಿಮಾ ಏನಂದರೆ ತುಂಬ ಒಳ್ಳೆ ಫೀಲ್ಡು.
ಬಟ್ ಎಲ್ಲ ಕ್ರಮಬದ್ಧವಾಗಿ ಹೋಗ್ತಾ ಇಲ್ಲ ನಾವೆಲ್ಲ. ಏನೋ ಒಂದು ಕೊರತೆ ಸಿನಿಮಾದಲ್ಲಿ, ಫೀಲ್ಡಲ್ಲಿ. ನೋಡಿ ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಕನ್ನಡ ಸಿನಿಮಾಗೆ ಒಂದು ಬೇರೆ ಲ್ಯಾಂಗ್ವೇಜ್ಗಿರೋ ಒಂದು ವ್ಯಾಮೋಹ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಕಳ್ಕೊತಾ ಇದೆ ಅನಿಸ್ತಿದೆ ನನಗೆ. ಯಾಕೆಂದರೆ ನೋಡಿ, ಇದ್ದಕ್ಕಿದ್ದಂಗೆ ತೆಲುಗು ಫಿಲ್ಮ್ ಬರುತ್ತೆ, ತಾಲೂಕಿಂದ ಹಿಡಿದು ಚಿಕ್ಕ ವಿಲೇಜಲ್ಲೂ ಕೂಡ ಎಲ್ಲ ಕಡೆನೂ ಅದೇ ಸಿನಿಮಾ ಹಾಕ್ಬಿಡ್ತಾರೆ. ನಾವು ರಿಲೀಸ್ ಪ್ಲ್ಯಾನ್ ಮಾಡಿದ್ರೆ ನಮಗೆ ಥಿಯೇಟ್ರ್ ಸಿಗೋಲ್ಲ, ಮಾಲ್ಗಳೆಲ್ಲ ನಮ್ಮ ಕಂಟ್ರೋಲಲ್ಲೇ ಇಲ್ಲ. ಸೊ ಏನಂದರೆ ಒಂಥರ ಗೊಂದಲ, ಇಲ್ಲಿ ಯಾರು ಏನು ಮಾಡಬೇಕು, ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾನ ಹೇಗೆ ಹೊರಗಡೆ ತರಬೇಕು, ಇದೇ ಗೊಂದಲ. ಅಂಥದ್ರಲ್ಲಿ ನಾವು ಎಲ್ಲ ಏನಂದರೆ, ನಾವು ಎಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಲ್ಲ, ಬಿಡೋದು ಬೇಡ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಈ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು 1 ಇಯರಿಂದ ವೆಯ್ಟ್ ಮಾಡಿದ್ದೀನಿ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಾಗಿ ರಿಲೀಸ್ ಮಾಡಬೇಕು ಅಂತ. ಅದಕ್ಕೆ 9th ರಿಲೀಸ್ ಮಾಡ್ತಿದ್ದೀನಿ. ಅಲ್ಲಿಂದ 4 ಡೇಸ್ಗೆ ವ್ಯಾಲೆಂಟೈನ್ಸ್ ಡೇ. ಯೂತ್ಸ್ಗಂತೂ ಹಬ್ಬ ಹಂಗಾಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಪರಮೇಶ್ವರ್ ಅವರ ಮಾತುಗಳು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.